ಹರೇ ಶ್ರೀನಿವಾಸ. ನಮಸ್ಕಾರ ವೀಕ್ಷಕರೇ. ಜನ್ಮಾಷ್ಟಮಿ ಸಂದರ್ಭವಾಗಿ ನಾನು ಅವಲಕ್ಕಿ ಲಡ್ಡು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾದ ಸಾಮಗ್ರಿ ನೋಡೋಣ. 1 ಕಪ್ಪು ಅವಲಕ್ಕಿ, 1 ಕಪ್ಪು ಶೇಂಗಾ, 1 ಕಪ್ಪು ಕೊಬ್ಬರಿ, 2 ಸ್ಪೂನ್ ಎಳ್ಳು, 2 ಸ್ಪೂನ್ ಗಸಗಸಿ, ಇಲಾಚಿ ಪೌಡರ್, ಒಂದು 7-8 ಡೇಟ್ಸ್. ಈಗ ಮಾಡೋ ವಿಧಾನ ನೋಡೋಣ. ಮೊದಲಿಗೆ ಅವಲಕ್ಕಿ ಹುರ್ಕೋಬೇಕು. ದಪ್ಪನ ಅವಲಕ್ಕಿ ತಗೋರಿ, ತೆಳ್ಳನು ಚಲೋ ಇರೋದಿಲ್ಲ. ಇದು ಬ್ರೌನ್ ಕಲರ್ ಬರೋವರೆಗೆ ಹುರಿಬೇಕು. ನೋಡ್ರಿ ವೀಕ್ಷಕರೇ, ಈಗ ಆಗ್ಯದ. ಈಗ ಇಳಿಸೋಣ. ಹಿಂಗಂದ್ರೆ ಹಂಗೆ ಮುರಿಬೇಕು. ಈಗ ಒಣಕೊಬ್ಬರಿ ಬೆಚ್ಚ ಮಾಡಿ ಸಿಮ್ಮದಾಗಿಟ್ಟೆ ಮಾಡ್ರಿ, ಬಡಾನ್ ಹೊತ್ತದ. ಈಗ ಸ್ವಲ್ಪ ನಡುವ ಹಿಂಗೆ ಅಂದ್ಕೊಂಡು ಗಸಗಸಿ ಹಾಕೋಬೇಕು. ಆಗನೇ ಎಳ್ಳು ಹಾಕ್ತಾ ಇದೀನಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಸ್ಟವ್ ಬಂದ್ ಮಾಡ್ತಾ ಇದೀನಿ. ಆಗ್ಯದ ಇದು. ಈಗ ಅವಲಕ್ಕಿ ಮಿಕ್ಸಿಗೆ ಹಾಕೋಬೇಕು. ಮೆತ್ತನ್ ಪೌಡರ್ ಮಾಡ್ಕೋಬೇಕು. ಈಗ ನೋಡ್ರಿ ಮಿಕ್ಸಿಗೆ ಮಾಡ್ಕೊಂಡಿನಿ. ಒಂದು ಬೌಲಿಗೆ ತೆಕ್ಕೋಬೇಕು. ಇದನ್ನ ಕೊಬ್ಬರಿ, ಎಳ್ಳು, ಗಸಗಸಿ ಹಾಕಿದ್ದು ಮಾಡಿದ್ವಲ್ಲ, ಇದನ್ನ ನಾವು ಮಿಕ್ಸಿಗೆ ಹಾಕೋಬೇಕು. ಈಗ ಒಣಕೊಬ್ಬರಿ, ಎಳ್ಳು, ಗಸಾಲೆ ಇವು ಕೂಡ ಇದೇ ಪೌಡರ್ದಾಗ ಹಾಕೋಬೇಕು. ಶೇಂಗಾ ಹುರ್ಕೊಂಡು ಇದನ್ನು ಮಿಕ್ಸಿಗೆ ಹಾಕೋಬೇಕು. ನನ್ನ ಬಳಿ ಹುರಿದುವೆ ಅವ ಅಂತಂದು ತೊಗೊಂಡಿನಿ. ಡೇಟ್ಸ್ ಕೂಡ ಹಾಕಿ ಬಿಡ್ಬೇಕು. ಈಗ ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಶೇಂಗಾ, ಡೇಟ್ಸ್ ಹಾಕಿ ಮಿಕ್ಸಿಗೆ ಹಾಕೋಬೇಕು. ಇದನ್ನು ಇದ್ರಾಗ ಕಲಿಸ್ಬೇಕು. ಪೂರ್ತಿ ಸಣ್ಣ ಹಾಕೋಬಾರ್ದು. ಈಗ ಇದ್ರಾಗ ಇಲಾಚಿ ಪೌಡರ್ ಹಾಕಬೇಕು. ಇದ್ರಾಗನೆ ಬೆಲ್ಲ ಹಾಕಬೇಕು. ಒಂದು ಸ್ವಲ್ಪ ದೊಡ್ಡ ಬಟ್ಲ ತೊಗೊಂಡಿನಿ ನಾನು ಬೆಲ್ಲ. ನಿಮ್ಗೆ ರುಚಿ ಎಷ್ಟು ಬೇಕೋ ಅದಕ್ಕೆ ನೋಡ್ಕೊಂಡು ಹಾಕೋರಿ. ಈಗ ಇದು ಅಷ್ಟು ಕಲಸಿ ಮತ್ತೆ ಇದನ್ನು ಮಿಕ್ಸಿಗೆ ಹಾಕಬೇಕು. ಉಂಡೆ ಕಟ್ಲಿಕ್ಕೆ ಅನುಕೂಲವಾಗಿರ್ತದೆ. ಇದಕ್ಕೆ ತುಪ್ಪನೂ ಏನು ಬಳಸೋದಿಲ್ಲ. ಈಗ ಮಿಕ್ಸಿಗೆ ಹಾಕೋಬೇಕು. ಈಗ ಮತ್ತೆ ಮಿಕ್ಸಿಗೆ ಹಾಕಿದ್ಮೇಲೆ ಈಗ ಸುಲಭವಾಗಿ ಉಂಡೆ ಕಟ್ಟಲಿಕ್ಕೆ ಬರುತ್ತದೆ. ತುಪ್ಪನೂ ಏನು ಬೇಕಾಗೋದಿಲ್ಲ ಇದಕ್ಕೆ. ನೋಡ್ರಿ, ಕೃಷ್ಣಗೆ ಇಷ್ಟವಾದಂಥ ಉಂಡೆ. ನೋಡ್ರಿ ವೀಕ್ಷಕರೇ, ಉಂಡೆಗಳು ಆದವು, ರೆಡಿ ಆದವು. ರುಚಿಕರವಾದ ಕೃಷ್ಣಗೆ ಇಷ್ಟವಾದ ಅವಲಕ್ಕಿ ಉಂಡೆ ರೆಡಿ. ನೋಡ್ರಿ ವೀಕ್ಷಕರೇ, ಅವಲಕ್ಕಿ ಉಂಡೆ ರೆಡಿ ಆದವು. ಕೃಷ್ಣಗ ನೈವೇದ್ಯಕ್ಕೆ ರುಚಿಕರವಾದ ಅವಲಕ್ಕಿ ಉಂಡೆ ರೆಡಿ.